ನಮಸ್ಕಾರ. ದಿಕ್ಸೂಚಿ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ಇದು ನಾಗಸಾಧುಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸಂಗತಿ. ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿರುವ ಮಹಾಕುಂಭಮೇಳಕ್ಕೆ ಲೆಕ್ಕವಿಲ್ಲದಷ್ಟು ನಾಗಸಾಧುಗಳ ಆಗಮನವಾಗಿದೆ. ಕುಂಭಮೇಳದಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ಈ ನಾಗಸಾಧುಗಳು ಇದುವರೆಗೆ ಎಲ್ಲಿದ್ದರು? ಇವರು ನಾಗಸಾಧುಗಳಾಗಿ ಬದಲಾಗಿದ್ದು ಹೇಗೆ? ನಾಗಸಾಧುಗಳಲ್ಲಿ ಎಷ್ಟು ವಿಧವಾದ ಗುಂಪು ಇದೆ ಮತ್ತು ಅವರು 4 ಶಾಹಿ ಸ್ನಾನದಲ್ಲಿ ಎಲ್ಲೆಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಅನ್ನೋ ಕುರಿತು ಮಾಹಿತಿ ಇಲ್ಲಿದೆ. ಈ ಕುರಿತ ಮಾಹಿತಿಯನ್ನು ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೋಡೋಣ ನಾಗಸಾಧುಗಳು ಆಗೋದು ಹೇಗೆ ಅಂತ. ಯಾರಲ್ಲಿ ತನ್ನನ್ನು ತಾನೇ ಕಳೆದುಕೊಳ್ಳಬೇಕು ಎಂಬ ಆಲೋಚನೆ ಉಂಟಾಗುತ್ತದೆಯೋ ಮತ್ತು ತನ್ನನ್ನು ತಾನು ದೇವರ ಜೊತೆ ಕಲ್ಪಿಸಿಕೊಳ್ಳುತ್ತಾನೋ ಅಂಥವರು ನಾಗಸಾಧುಗಳಾಗುತ್ತಾರೆ. ಹಾಗಂತ ನಾಗಸಾಧು ಆಗಬೇಕು ಅಂದರೆ ಅದಕ್ಕೆ ಕಠಿಣ ವ್ರತಾಚರಣೆಯ ನಿಯಮಗಳನ್ನೂ ಅನುಸರಿಸಬೇಕಾಗುತ್ತದೆ. ಇಂತಹ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಅಂತಹ ವ್ಯಕ್ತಿಗೆ ನಾಗಸಾಧುಗಳಾಗಿ ದೀಕ್ಷೆ ಪಡೆಯಲು ಸಾಧ್ಯ. ಇನ್ನು ನಾಗಸಾಧು ಎಂಬ ಪರಂಪರೆ ಆರಂಭ ಆಗಿದ್ದು ಯಾವಾಗ? ನಾಗ ಎಂಬ ಪದ ಸಂಸ್ಕೃತದ ನಗ್ ಎಂಬ ಪದದಿಂದ ಬಂದಿದ್ದು, ಸಂಸ್ಕೃತದಲ್ಲಿ ನಗ್ ಅಂದರೆ ಪರ್ವತ ಎಂದು ಅರ್ಥ. ಪರ್ವತ ಅಥವಾ ಪರ್ವತದ ಗುಹೆಯಲ್ಲಿ ವಾಸವಾಗುವ ಸನ್ಯಾಸಿಗಳೇ ಈ ನಾಗಸಾಧುಗಳು. 9ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯ ಅವರಿಂದ ಈ ಪರಂಪರೆ ಆರಂಭವಾಯಿತು ಅನ್ನೋ ಐತಿಹ್ಯ ಇದೆ. ಶಂಕರಾಚಾರ್ಯರು ಸ್ಥಾಪಿಸಿದ ದಶನಾಮಿ ಸಂಪ್ರದಾಯ ಭಾಗವೇ ಈ ನಾಗಸಾಧುಗಳು. ದಶನಾಮಿ ಎಂಬುದು ಒಂದು ಸನ್ಯಾಸ ಮಠ ಪಂಕ್ತಿಯಾಗಿದ್ದು, ಇದು 10 ಉಪಶಾಖೆಯನ್ನು ಹೊಂದಿದೆ. ಇದರಲ್ಲೇ ನಾಗಸಾಧುಗಳು ಸಾಮಾನ್ಯವಾಗಿ ಗಿರಿ, ಪುರಿ ಮತ್ತು ಭಾರತಿ ಎಂಬ ಉಪಶಾಖೆಯಲ್ಲಿ ಸೇರಿದ ಸನ್ಯಾಸಿಗಳಾಗಿದ್ದಾರೆ. ನಾಗಸಾಧುಗಳಲ್ಲಿ 2 ವಿಧ, 3 ಹಂತದ ಸಾಧಕರು. ನಾಗಸಾಧುಗಳಲ್ಲಿ 2 ವಿಭಾಗವಿದ್ದು, ಒಂದು ಶಸ್ತ್ರಧಾರಿ ನಾಗಸಾಧು ಎಂದು ಕರೆಯಲ್ಪಡುತ್ತಿದ್ದು, ಇವರು ಯುದ್ಧ ಕಲೆಗಳಲ್ಲಿ ಪರಿಣಿತಿಯನ್ನು ಪಡೆದುಕೊಂಡು ಕೈನಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ತಿರುಗಾಡುತ್ತಿರುತ್ತಾರೆ. ಮತ್ತೊಂದು ವಿಭಾಗ ಶಾಸ್ತ್ರಧಾರಿ ನಾಗಸಾಧು ಎಂದು ಕರೆಯಲ್ಪಡುತ್ತಿದ್ದು, ಇವರು ಶಾಸ್ತ್ರಗಳ ಅಧ್ಯಯನ ಮಾಡಿಕೊಂಡು ಜ್ಞಾನದ ಕೋಲನ್ನು ಹಿಡಿದುಕೊಂಡು ತಿರುಗಾಡುತ್ತಾರೆ. ಈ ಶಸ್ತ್ರಧಾರಿ ನಾಗಸಾಧುಗಳನ್ನು ಮೊದಲು ಪರಿಚಯಿಸಿದ್ದು ಶೃಂಗೇರಿ ಮಠ ಎಂಬ ಇತಿಹಾಸ ಇದೆಯಾದರೂ ಅದಕ್ಕೆ ಸರಿಯಾದ ಪುರಾವೆಗಳು ಸಿಕ್ಕಿಲ್ಲ. ಆರಂಭದಲ್ಲಿ ಶಸ್ತ್ರನಾಗ ತಂಡದಲ್ಲಿ ಕ್ಷತ್ರಿಯರನ್ನು ಮಾತ್ರ ಸೇರಿಸಲಾಗುತ್ತಿದ್ದು, ಬಳಿಕ ಅದರಿಂದ ಜಾತಿ ಭೇದವನ್ನು ಅಳಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಇನ್ನು ನಾಗಸಾಧುಗಳು ಆಗುವ ಕ್ರಮ ಹೇಗೆ? ಈ ಬಗ್ಗೆನೂ ಹೇಳ್ತೀವಿ. ನಾಗಸಾಧು ಆಗಲು 3 ಹಂತಗಳ ಕಠಿಣ ಪರೀಕ್ಷೆಯನ್ನು ದಾಟಬೇಕಾಗುತ್ತದೆ. ಮೊದಲ ಹಂತ ದಾಟಿದವನು ಮಹಾಪುರುಷ್, 2ನೇ ಹಂತ ದಾಟಿದವನು ಅವಧೂತ್ ಹಾಗೂ 3ನೇ ಹಂತ ದಾಟಿದವನು ದಿಗಂಬರ್ ಆಗಿ ಬಳಿಕ ನಾಗಸಾಧು ಎನಿಸಿಕೊಳ್ಳುತ್ತಾನೆ. ಸಾಮಾನ್ಯವಾಗಿ 17 ರಿಂದ 19 ವರ್ಷ ಯುವಕರಿಗೆ ಮಾತ್ರ ಈ ನಾಗ ದೀಕ್ಷೆಯನ್ನು ನೀಡಲಾಗುತ್ತದೆ. ನಾಗ ಅಂದರೆ ತನ್ನ ಸ್ವಂತ ಅಸ್ತಿತ್ವವನ್ನು ಕಳೆದುಕೊಂಡು ಬೆತ್ತಲಾಗುವುದು ಎಂಬ ಅರ್ಥ ಕೂಡ ಇದೆ. ಹೀಗಾಗಿ ಆರಂಭದಲ್ಲಿ ನಾಗಸಾಧುವಾಗಿ ದೀಕ್ಷೆ ಪಡೆಯಲು ಬರುವವನನ್ನು ಸಂಪೂರ್ಣ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಆತನ ಹಿನ್ನೆಲೆಯನ್ನು ತಿಳಿದುಕೊಂಡು ಆತನಿಂದ ಯಾವುದೇ ಅಪರಾಧ ಆಗಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ದೀಕ್ಷೆ ಕೊಡಲು ಒಪ್ಪಿಕೊಳ್ಳಲಾಗುತ್ತದೆ. ಹೀಗೆ ಗುರು ಒಪ್ಪ ಸಿಕ್ಕ ಮೇಲೆ ಕನಿಷ್ಠ 3 ರಿಂದ 4 ವರ್ಷ ಅವರ ಸೇವೆಯನ್ನ ಮಾಡಬೇಕಾಗುತ್ತದೆ. ಇದನ್ನ ಪರಾಕ್ ಅವಧಿ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಶಿಕ್ಷಣಿಗೆ ಶಾಸ್ತ್ರ ಮತ್ತು ಶಸ್ತ್ರದ ಅಭ್ಯಾಸವನ್ನ ಮಾಡಿಸಲಾಗುತ್ತದೆ. ಇನ್ನು ಮಹಾಪುರುಷ ಬಗ್ಗೆ ತಿಳ್ಕೊಳ್ಳೋಣ. ನಾಗಸಾಧು ಆಗಲು ಹೊರಟ ವ್ಯಕ್ತಿಗೆ ನಿದ್ರೆ, ಹಸಿವು, ಕಾಮ ಮತ್ತು ಉದಾಸೀನದಿಂದ ಹೊರಬರುವುದು ಇಲ್ಲಿ ಅಗತ್ಯ. ಪರಾಕರ ಅವಧಿಯಲ್ಲಿ ಈ ವಿಚಾರಗಳನ್ನ ಹೇಳಿಕೊಟ್ಟ ಮೇಲೆ ಆತನನ್ನ ಮತ್ತೆ ಸಂಸಾರ ಜೀವನಕ್ಕೆ ಮರಳುವಂತೆ ಸಲಹೆ ನೀಡಲಾಗುತ್ತದೆ. ಹಾಗೊಂದು ವೇಳೆ ಮತ್ತೆ ಸಂಸಾರ ಜೀವನಕ್ಕೆ ಹೋಗಲು ಇಚ್ಛೆ ಇಲ್ಲದವನಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಮಹಾಪುರುಷ್ ಎಂದು ಘೋಷಣೆ ಮಾಡಲಾಗುತ್ತದೆ. ಇನ್ನು ಅವಧೂತ್ ಅಂದ್ರೆ ಏನು? ಇದಕ್ಕೂ ಉತ್ತರ ಇದೆ. ಹೀಗೆ ಮಹಾಪುರುಷ್ ಎನಿಸಿಕೊಂಡ ಮೇಲೆ ಆತ ಪಂಚ ಸಂಸ್ಕಾರ ಎಂಬ ನಿಯಮವನ್ನು ಪಾಲಿಸಬೇಕಾಗಿದ್ದು, ಈ ವೇಳೆ ಶಿವ, ವಿಷ್ಣು, ಶಕ್ತಿ, ಸೂರ್ಯ ಮತ್ತು ಗಣೇಶನನ್ನ ಆರಾಧಿಸುವುದು ಕಡ್ಡಾಯ. ಕೇವಲ ಧ್ಯಾನದಿಂದ ತನ್ನಲ್ಲಿನ ಎಲ್ಲ ಭಾವನೆಗಳನ್ನು ನಿರ್ಮೂಲನೆ ಮಾಡಿಕೊಂಡ ಮೇಲೆ ಆತನನ್ನ ಅವಧೂತ್ ಎಂದು ಕರೆಯಲಾಗುತ್ತದೆ. ಅವಧೂತ್ ಎನಿಸಿಕೊಂಡ ಮೇಲೆ ಆತ ಗುರುಗಳು ಹೇಳಿದ ಯಾವುದೇ ಕೆಲಸವನ್ನು ಚಾಚೂ ತಪ್ಪದೆ ಶಿರಸಾವಹಿಸಿ ಪಾಲಿಸಬೇಕಾಗುತ್ತದೆ.
ದಿಗಂಬರ ಮತ್ತು ನಾಗಸಾಧು. ಒಮ್ಮೆ ಅವಧೂತ್ ಎನಿಸಿಕೊಂಡ ಸನ್ಯಾಸಿ ನಾಗಸಾಧು ಎನಿಸಿಕೊಳ್ಳಲು ಕೊನೆಯದಾಗಿ ಮಾಡಿಕೊಳ್ಳುವ ಕರ್ಮವೇ ಪಿಂಡ ಪ್ರದಾನ. 3 ದಿನಗಳ ಕಾಲ ಹಸಿವು ನಿದ್ರೆಯನ್ನು ತೊರೆದು ನಿರಂತರ ಕಠಿಣ ವ್ರತಾಚರಣೆಯ ಬಳಿಕ ತನ್ನ ಕುಟುಂಬಸ್ಥರಿಗೆ ಹಾಗೂ ತನಗೆ ತಾನೇ ಪಿಂಡ ಪ್ರದಾನ ಮಾಡಿಕೊಂಡು ಲೌಕಿಕ ಜಗತ್ತಿನಿಂದ ಸಂಪೂರ್ಣ ವಿಮುಕ್ತನಾಗುತ್ತಾನೆ. ಹೀಗೆ ದಿಗಂಬರನಾಗಿ ನಾಗಸಾಧುವಾಗಿ ಬದಲಾಗುತ್ತಾನೆ. ನಿಮ್ಗೆ ಗೊತ್ತಾ, ಕುಂಭಮೇಳದಲ್ಲಿ 4 ವಿಧದ ನಾಗಸಾಧುಗಳನ್ನು ನಾವು ಕಾಣ್ಬೋದು. ಅರೆ ಹೌದಾ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ಆಶ್ಚರ್ಯ ಆದರೂ ಇದು ಸತ್ಯ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ, ಕೇಳಿ. ಪ್ರಯಾಗ್ರಾಜ್ನಲ್ಲಿ 4 ಕಡೆಗಳಲ್ಲಿ ಕುಂಭಮೇಳ ನಡೆಯುತ್ತಿದ್ದು, ಈ 4 ಕಡೆಯಲ್ಲಿ ಸೇರುವ ನಾಗಸಾಧುಗಳು ಬೇರೆ ಬೇರೆ ಆಗಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸೇರುವವರನ್ನು ನಾಗ ಎಂದು ಕರೆದರೆ, ಉಜ್ಜಯಿನಿಯಲ್ಲಿ ಸೇರುವ ನಾಗಗಳನ್ನು ಕೂನಿ ನಾಗ, ಹರಿದ್ವಾರದಲ್ಲಿ ಸೇರುವ ನಾಗಗಳನ್ನು ಬರ್ಫಾನಿ ನಾಗ ಹಾಗೂ ನಾಸಿಕ್ನಲ್ಲಿ ಸೇರುವ ನಾಗಗಳನ್ನು ಕಿಚಡಿಯ ನಾಗ ಎಂದು ಕರೆಯಲಾಗುತ್ತದೆ. ಇನ್ನು ಇವರು ತಿನ್ನುವ ಆಹಾರಗಳಿಗೆ ಕೋಡ್ ವರ್ಡ್ ಇದ್ದು, ಗೋಧಿಗೆ ಬಸ್ಮಿ, ಬೇಳೆಗೆ ಪಿಯಾರ, ಬೆಳ್ಳುಳ್ಳಿಗೆ ಪಾತಾಳ ಲವಂಗ, ಉಪ್ಪಿಗೆ ರಾಮರಸ, ರೋಟಿಗೆ ರೋಟಿ ರಾಮ ಎಂದು ಕರೆಯುತ್ತಾರೆ. ಇನ್ನು ಪುರುಷರಂತೆ ಮಹಿಳೆಯರು ಕೂಡ ನಾಗಸಾಧುಗಳಾಗುತ್ತಿದ್ದು, ಇವರಿಗೂ ಕೂಡ ಕಠಿಣ ವ್ರತಾಚರಣೆಯ ನಿಯಮಗಳಿವೆ. ಇವರನ್ನ ಅವಧೂತಿನಿ, ಮಾಯಿ ಮತ್ತು ನಾಗಿನ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. 2013ರಲ್ಲಿ ಮೊದಲ ಬಾರಿಗೆ ಅತೀ ಹಳೆಯದಾದ ನಾಗಸಾಧು ಅಖಾಡವಾದ ಜೂನಾ ಅಖಾಡದಲ್ಲಿ ನಾಗ ಸನ್ಯಾಸಿಗಳು ಕಾಣಿಸಿಕೊಂಡಿದ್ದರು. ಅತ್ಯಂತ ಹೆಚ್ಚಿನ ಮಹಿಳಾ ನಾಗಸಾಧುಗಳು ಇದೇ ಅಖಾಡದಲ್ಲಿದ್ದಾರೆ. ಇವರಲ್ಲಿ ಅತ್ಯಂತ ಹಿರಿಯ ನಾಗ ಸನ್ಯಾಸಿಗೆ ಶ್ರೀ ಮಹಾಂತ್ ಎಂದು ಕರೆಯಲಾಗುತ್ತದೆ. ಇನ್ನು ಶಾಹಿ ಸ್ನಾನದ ವಿಚಾರದಲ್ಲಿ ನಾಗ ಸಾಧುಗಳ ನಡುವೆ ಗಲಾಟೆ ನಡೆದಿತ್ತು. ನಿಮಗೆ ಗೊತ್ತಾ? ಹೌದು, 1960ನೇ ಇಸವಿಯಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ನಾಗ ಸಾಧುಗಳು ಮತ್ತು ಬೈರಾಗಿ ಸನ್ಯಾಸಿಗಳ ನಡುವೆ ದೊಡ್ಡ ಹೊಡೆದಾಟ ನಡೆದಿದ್ದ ಇತಿಹಾಸ ಇದೆ. ಇದಾದ ಬಳಿಕ 1996ರಲ್ಲೂ ಶೈವ ನಾಗ ಹಾಗೂ ಸಿಖ್ ನಾಗ ತಂಡದ ನಡುವೆ ಹೊಡೆದಾಟ ನಡೆದಿತ್ತು. ಇದಾದ ಬಳಿಕ ಅಖಾಡಗಳ ಮುಖಂಡರು ಚರ್ಚೆ ನಡೆಸಿ 4 ಕಡೆಯಲ್ಲಿ ನಡೆಯುವ ಶಾಹಿ ಸ್ನಾನದಲ್ಲಿ ಯಾರು ಎಲ್ಲಿ ಸ್ನಾನ ಮಾಡಬೇಕು ಎಂದು ತೀರ್ಮಾನಿಸಿದರು. ಹಾಗೂ ಸಂಗಮದಲ್ಲಿ ಮೊದಲು ಶೈವ ಸನ್ಯಾಸಿಗಳು ಸ್ನಾನ ಮಾಡಿದ ಬಳಿಕ ಬೈರಾಗಿ ನಾಗಗಳು ಸ್ನಾನ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬರಲಾಯಿತು. ವೀಕ್ಷಕರೇ, ಇದಾಗಿತ್ತು ದಿಕ್ಸೂಚಿ ಸ್ಪೆಷಲ್ ಸ್ಟೋರಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ಇದು ದಿಕ್ಸೂಚಿ, ಸುದ್ದಿ ಮನರಂಜನೆಯ ಅನುಸೂಚಿ.